ಪಕ್ಷಿಗಳ ಜಾತ್ರೆ. ಪಕ್ಷಿಗಳ ಊರಿನಲ್ಲಿ ಆ ದಿನ ಸಂಜೆ ಸಮಯ ಒಂದು ದೊಡ್ಡ ಪಂಚಾಯಿತಿನೇ ನಡೀತಾ ಇತ್ತು. ಆವಾಗ ಮರದ ಕೆಳಗಡೆ ಮಹಿಹದ್ದು, ಕುಹುಬಾತು, ಚೋಟುಗಿಳಿ, ಚಿಚುಕಾಗೆ, ಲೂಸಿ ಪಾರಿವಾಳ, ಟೊನಿಗುಬ್ಬಚ್ಚಿ, ಹಾಗೇನೆ ಮಕ್ಕಳಾದ ಚಿನ್ನು, ಬನ್ನು, ಬುಜ್ಜಿ ಎಲ್ರೂ ಕೂಡ ಇದ್ರು. ಆವಾಗ ಟುನಿ ಉತ್ಸಾಹದಿಂದ, ಫ್ರೆಂಡ್ಸ್, ಎಲ್ಲರೂ ಕೇಳ್ಕೊಳ್ಳಿ, ನಾಳೆ ಒಂದು ಮುಖ್ಯವಾದ ದಿನ. ನಮ್ಮ ತೆಲಂಗಾಣದಲ್ಲೇ ಒಂದು ದೊಡ್ಡ ಹಬ್ಬ, ಸಮ್ಮಕ್ಕ ಸಾರಲಮ್ಮನ ಜಾತ್ರೆ ನಡೀತಾ ಇದೆ. ನಾವೆಲ್ಲರೂ ಸೇರಿ ನಾಳೆ ಅಲ್ಲಿಗೆ ಹೋಗೋಣ ಅನ್ನೋದು ನನ್ನ ಆಸೆ. ಅದನ್ನು ಕೇಳಿದ ಲೂಸಿ ಪಾರಿವಾಳ ಹೆದರ್ಕೊಂಡೆ, ಮೈ ಗಾಡ್, ಮೇಡಾರಂ ಜಾತ್ರೆನಾ? ನಿನಗೇನಾದ್ರೂ ಹುಚ್ಚ? ಅಲ್ಲಿ ಲಕ್ಷಗಟ್ಲೆ ಜನ ಇರ್ತಾರೆ. ನಾವೇನಾದ್ರೂ ಹೋಗಿ ಆ ಗುಂಪಲ್ಲಿ ಹೋಗಿ ಸೇರ್ಕೊಂಡ್ರೆ ಆಮೇಲೆ ನೂಕು ನುಗ್ಗಲು ಅಂತ ನಾವು ಸತ್ತೋಗ್ತೀವಿ. ಧೂಳು ಎಲ್ಲ ಅಬ್ಬಬ್ಬಾ. ನಿಜನೇ ತುನಿ, ಆ ಜಾತ್ರೆಯಲ್ಲಿ ಅಷ್ಟೊಂದು ಜನ ಇರ್ತಾರೆ. 4 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಅಲ್ಲಿ ಜನರಿಗೇನೆ ನಿಲ್ಲಕ್ಕೆ ಜಾಗ ಇರಲ್ಲ. ಅದ್ರಲ್ಲೂ ನಾವು ಪಕ್ಷಿಗಳು ಮಕ್ಕಳನ್ನ ಬೇರೆ ಜೊತೆಗಿಟ್ಕೊಂಡಿದೀವಿ. ಅದನ್ನು ಕೇಳಿದ ಚಿಚುಕಾಗೆ, ಅಯ್ಯೋ ಸಾಕು, ನಿಲ್ಲಿಸ್ತೀರಾ? ಲೂಸಿ, ಚೋಟು, ಯಾಕೆ ಹಾಗೆ ಭಯಪಡ್ತೀರಾ? ಜಾತ್ರೆ ಅಂದ್ರೆ ಸಂತೋಷ. ಅಲ್ಲಿ ಅಷ್ಟೊಂದು ಜನಗಳು ಬರ್ತಾರೆ. ಎಲ್ಲ ಭಕ್ತರು ಹೋಗ್ಬೇಕಾಗಿದ್ದು. ಅದು ಮಾತ್ರನಾ, ಜಾತ್ರೆಯಲ್ಲಿ ಬೆಲ್ಲದ ಪ್ರಸಾದ ಎಲ್ಲ ಕೊಡ್ತಾರೆ. ಆವಾಗ ಮಹಿಹದ್ದು, ನಿಲ್ಸಿ, ಚಿಚ್ಚಿ ಹೇಳೋದು ನಿಜಾನೇ. ಅದು ಜಾತ್ರೆ ಮಾತ್ರ ಅಲ್ಲ, ಅದು ನಮ್ಮ ಸಂಸ್ಕೃತಿ. ನಾವೆಲ್ಲರೂ ದರ್ಶನ ಮಾಡಬೇಕಾದ ಸ್ಥಳ. ಭಯಪಡೋದ್ ಬೇಡ. ನಾವು ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋಣ. ನಾಳೆ ಒಂದು ದಿನ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ನಮ್ಮ ಮಕ್ಕಳನ್ನ ಸಮ್ಮಕ್ಕ ತಾಯೇ ಕಾಪಾಡ್ತಾಳೆ. ಅಮ್ಮ, ಯಾರಮ್ಮ ಆ ಸಮ್ಮಕ್ಕ ಸಾರಲಮ್ಮ? ದೇವತೆನಾ? ಎಲ್ಲರೂ ಯಾಕೆ ಅವ್ರನ್ನ ನೋಡಕ್ ಹೋಗ್ತಾರೆ? ಒಳ್ಳೆ ಪ್ರಶ್ನೆ ಕೇಳ್ದೆ ಬುಜ್ಜಿ. ಕೂತ್ಕೊಳ್ಳಿ ಮಕ್ಕಳೇ, ನಿಮಗೆ ಆ ವನದೇವತೆಯ ಬಗ್ಗೆ ಕಥೆಯನ್ನು ಹೇಳ್ತೀನಿ. ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ. ಮಕ್ಕಳು ಮಹಿಹದ್ದಿನ ಹತ್ತಿರ ಹೋದ್ರು. ದೊಡ್ಡವರು ಕೂಡ ಗಮನ ಇಟ್ಟು ಕೇಳ್ತಿದ್ರು. ಸುಮಾರು ತುಂಬಾ ಕಾಲಗಳ ಹಿಂದೆ ಮೇಡಾರಂ ಎನ್ನುವ ಪ್ರಾಂತ್ಯವನ್ನು ಗಿರಿಜನರು ಆಳ್ವಿಕೆ ಮಾಡ್ತಿದ್ರು. ಆವಾಗ ಈ ಗಿರಿಜನರು ಕಂದಾಯವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ರು. ಕಷ್ಟ ಇರೋರು ಹಣ ಕಟ್ಟಲು ಸಾಧ್ಯವಾಗಲಿಲ್ಲ. ಮೇನರಾಜು ಎನ್ನುವ ಗಿರಿಜನರ ಮಗಳೇ ಸಮ್ಮಕ್ಕ, ಅವರ ಮಗಳೇ ಸಾರಲಮ್ಮ. ಅವರು ಸಾಮಾನ್ಯರಾದ ಮಹಿಳೆಯರಲ್ಲ, ಶಕ್ತಿಶಾಲಿ ಮಹಿಳೆಯರು. ತಾತ, ಅವರು ಫೈಟಿಂಗ್ ಮಾಡ್ತಾರಾ? ಅದು ಚಿನ್ನು. ಆಕತರ ಸೈನ್ಯ ಗಿರಿಜರ ಮೇಲೆ ಯುದ್ಧ ಮಾಡುವಾಗ ಸಾರಲಮ್ಮ, ಗೋವಿಂದರಾಜು ವಿರೋಧವಾಗಿ ಯುದ್ಧ ಮಾಡ್ತಾ ಇದ್ರು. ತಮ್ಮ ಪ್ರಜೆಗಳಿಗೋಸ್ಕರ ಪ್ರಾಣವನ್ನು ಬಿಟ್ರು. ಕೊನೆಗೆ ಸಮ್ಮಕ್ಕ ಯುದ್ಧವನ್ನು ಮಾಡಿ ಕಾಡಿನೊಳಗೆ ಹೋಗಿ ಮಾಯವಾದ್ರು. ಭಕ್ತರು ಹುಡುಕುವಾಗ ಒಂದು ಮರದ ಮೇಲೆ ಕುಂಕುಮ ರೂಪದಲ್ಲಿ ಪ್ರತ್ಯಕ್ಷವಾದ್ಲು. ಅಂದಿನಿಂದ ಗಿರಿಜನರು ವನದೇವತೆಯಾಗಿ ಪೂಜೆ ಮಾಡ್ತಾರೆ. ಅಡವಿಯಲ್ಲಿ ಹುಟ್ಟಿ ಅಡವಿಗೋಸ್ಕರ ಪ್ರಾಣ ಬಿಟ್ಟ ತಾಯಂದಿರವರು. ಟುನಿ ಅಳುತ್ತಾ, ಎಷ್ಟು ದೊಡ್ಡ ತ್ಯಾಗ. ಲೂಸಿ, ಕುಹು, ಕೇಳಿದ್ರಲ್ವಾ? ಅಂತಹ ತಾಯಿಯಂದಿರ ದರ್ಶನಕ್ಕೋಸ್ಕರ ನಾವು ಭಯಪಟ್ರೆ ಹೇಗೆ? ಹೋಗಿ ನೋಡ್ಬೇಕಲ್ವಾ? ಸರಿ ತುನಿ, ಮಗಿಯವರು ಹೇಳುವಾಗ ನನಗೂ ಹೋಗಿ ನೋಡ್ಬೇಕು ಅನ್ಸುತ್ತೆ. ಸರಿ, ಡ್ರೆಸ್ ಕೋಡ್ ಏನು? ರೇಷ್ಮೆ ಸೀರೆನಾ? ನಾವೇನು ಫ್ಯಾಷನ್ ಶೋಗ ಹೋಗ್ತಾ ಇದ್ದೀವಿ? ಇಲ್ಲ ಅಲ್ವಾ? ನಾಳೆ ಬೆಳಿಗ್ಗೆ 5 ಗಂಟೆಗೆ ನಿಮ್ಮ ಎಲ್ಲ ವಸ್ತುಗಳನ್ನ ತಗೊಂಡು ಬಂದ್ಬಿಡಿ. ನಾನು ಆಟೋ ಮಾತಾಡ್ತೀನಿ. ಎಲ್ಲರೂ 5 ಗಂಟೆಗೆ ಹೊರಡೋಣ. ಹಾಗೆ ಮರುದಿನ ಬೆಳಗ್ಗೆ 5 ಗಂಟೆಗೆ ಚಿಚುಕಾಗೆ ಒಂದು ಆಟೋನ ತಗೊಂಡ್ಬಂದು ಮನೆಯ ಮುಂದ್ಗಡೆ ನಿಲ್ಸಿದ್ಲು. ಚಿಚುಕಾಗೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಕೀ 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 ಅಂತ ಹಾರ್ನ್ ಹೊಡೆದಾಗ ಪಕ್ಷಿಗಳು ಎಲ್ರು ಕೂಡ ಹೊರಗಡೆ ಬಂದ್ರು. ಚಿನ್ನು, ಆ ಅಕ್ಕಿನೆಲ್ಲ ಹಿಂದ್ಗಡೆ ಇಟ್ಬಿಡು. ನೀ ಆಟೋ ಹಿಂದೆ ಹೋಗು. ತುನಿ, ನೀ ಬಟ್ಟೆಗಳನ್ನೆಲ್ಲ ಆಟೋ ಕೆಳಗೆ ಹಾಕು. ಮಗಿಯವರೇ, ನೀವು ಬಂದು ಮುಂದೆ ಸೀಟಲ್ಲಿ ಕೂರಿ. ಕುಹು ಒಂದು ಮೇಕೆ ಮರಿ ಹಾಗೂ ಕೋಳಿ ಮರಿನ ಹಗ್ಗ ಕಟ್ಟಿ ಇಳ್ಕೊಂಡ್ ಬಂದ್ಲು. ಚಿಚ್ಚು, ಇವ್ರನ್ನ ಎಲ್ಲಿ ಕೂರ ಕೇಳ್ತೀಯಾ? ಇವ್ರು ನಮ್ ಜೊತೆನೆ ಬರ್ತಾರಂತೆ. ಹೌದೌದು, ಜಾತ್ರೆ ನೋಡಕ್ಕೆ ಇವ್ರು ಬರ್ತಾರಾ? ಸರಿ, ಆ ಆಡುಮರಿನ ಹಿಂದೆ ಕಟ್ಟು. ಆ ಕೋಳಿನ ಬನ್ನು ಕೈಯಲ್ಲಿ ಕೊಡಿ. ಬನ್ನು, ಹುಷಾರ್ ಕಣೋ, ಆ ಕೋಳಿ ಆರ್ಬಿಡುತ್ತೆ. ನನ್ನ ಬಿಟ್ಬಿಡಿ ಅನ್ನೋ ತರ ಕಿಚ್ತಾ ಇತ್ತು ಆ ಕುರಿ. ಆಡುಮರಿ, ನೀನು ಕಿರ್ಚ್ಬೇಡ ಪ್ಲೀಸ್. ನಿನಗೆ ಜಾತ್ರೆಯಲ್ಲಿ ಹುಲ್ ತೆಗ್ಕೊಡ್ತೀನಿ. ಲೂಸಿ ದೊಡ್ಡ ಸೂಟ್ಕೇಸ್ ಇಟ್ಕೊಂಡು, ಚಿಚ್ಚು, ನನ್ನ ಮೇಕಪ್ ಕಿಟ್ಸು, ಸನ್ ಗ್ಲಾಸು ಎಲ್ಲಾನು ಈ ಕಿಟ್ಟಲ್ಲಿದೆ. ಇದನ್ನ ಬ್ಯಾಕ್ ಸೀಟಲ್ಲಿ ಇಡ್ಲಾ? ಲೂಸಿ, ನಾವೇನು 1 ವಾರಕ್ಕ ಹೋಗ್ತಿದೀವಿ, ಒಂದೇ ದಿನ ತಾನೆ. ಆ ಸೂಟ್ ಕೇಸ್ನ ಸೈಡಲ್ಲಿಟ್ಟು ಅದ್ರಲ್ಲಿ ಇರೋದ್ನ ಬ್ಯಾಗಲ್ಲಿ ಇಟ್ಕೋ. ಎಲ್ರೂ ಕಷ್ಟಪಟ್ಟು ಅವರ ಲಗೇಜನ್ನೆಲ್ಲ ಅದೇ ಆಟೋದಲ್ಲಿ ಇಟ್ಕೊಂಡು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಆಟೋದಲ್ಲಿ ಹತ್ತಿ ಕೂತ್ರು. ತಾತ, ಜಾತ್ರೆ ಎಷ್ಟು ದೂರ? ಸ್ವಲ್ಪ ದೂರನೇ ಚೋಟು. ಮುಲುಗು ಜಿಲ್ಲೆಯಲ್ಲಿ ಇದೆ. ನಾವು ಹಡಗು ಮಾರ್ಗವಾಗಿ ಪ್ರಯಾಣಿಸಿ ಪ್ರಕೃತಿಯನ್ನು ನೋಡ್ಕೊಂಡೋಗೋಣ. ಹಬ್ಬ, ಎಲ್ಲರೂ ಈ ಜಂಪನ್ನ ಹೊಳೆಯಲ್ಲಿ ಸ್ನಾನ ಮಾಡ್ಬೇಕು. ಅವಾಗ್ಲೇ ನಮ್ಮ ಪಾಪ ಎಲ್ಲ ನಮ್ಮಿಂದ ದೂರ ಆಗುತ್ತೆ. ಲೂಸಿ ನೀರನ್ನ ನೋಡಿ,
ತುನಿ, ಈ ನೀರು ಯಾಕೋ ಸ್ವಲ್ಪ ಗಲೀಜಾಗಿದೆ. ಇದ್ರಲ್ಲಿ ವಾಟರ್ಸ್ ಇಲ್ವಾ ಸ್ನಾನ ಮಾಡ್ಲಿಕ್ಕೆ? ಲೂಸಿ, ನೀ ತುಂಬಾ ಮಾಡ್ಬೇಡ. ಭಕ್ತಿಯಿಂದ ಹೋದ್ರೆ ಮಣ್ಣು ಕೂಡ ಅಮೃತವಾಗುತ್ತೆ. ಎಲ್ರೂ ತಕ್ಷಣ ಇಳಿದು ಸ್ನಾನ ಮಾಡಿದ್ರು. ಆಮೇಲೆ ಜಾತ್ರೆ ಬೀದಿಯಲ್ಲಿ ನಡೀತಾ ಇದ್ರು. ಅಲ್ಲಿ ಸುಮಾರು ಅಂಗಡಿಗಳು ಇತ್ತು. ಅರೆ, ಎಷ್ಟೊಂದು ಗೊಂಬೆಗಳಿದೆ. ಅಮ್ಮ, ನನಗೆ ಆ ಗೊಂಬೆ ಬೇಕು. ಜಿ, ಮೊದ್ಲು ದರ್ಶನ ಆಗ್ಬೇಕು. ಹೌದು, ತುನಿ ಅರ್ಕೆ ಮಾಡಿತ್ತಲ್ವಾ ಚಿನ್ನ ಕೊಡ್ತೀನಿ ಅಂತ. ಆ ಚಿನ್ನದ ಅಂಗಡಿ ಇಲ್ಲೇ ಇದೆ. ಒಂದ್ ಅಂಗಡಿಯಲ್ಲಿ ಒಂದು ಪಕ್ಷಿ ಬೆಲ್ಲ ವ್ಯಾಪಾರ ಮಾಡ್ತಾ ಇತ್ತು. ಇನ್ನೊಂದ್ ಅಂಗಡಿಯಲ್ಲಿ ಇನ್ನೊಂದು ಕೋಗಿಲೆ ಹೂ ವ್ಯಾಪಾರ ಮಾಡ್ತಾ ಇತ್ತು. ಇನ್ನೊಂದ್ ಅಂಗಡಿಯಲ್ಲಿ ಇನ್ನೊಂದು ಪಕ್ಷಿ ಬಳೆ ವ್ಯಾಪಾರ ಮಾಡ್ತಿತ್ತು. ಚಿಚ್ಚು, ಬಾ, ಆ ಹಾಲಿನ ಅಂಗಡಿಯಲ್ಲಿ ಬೆಲ್ಲನ ತಗೊಳ್ಳೋಣ. ಬೆಲ್ಲ ಫ್ರೆಶ್ ಆಗಿದೆ. ಚಿಚು ಅಂಗಡಿ ಹತ್ತಿರ ಹೋಗಿ, ಏನ್ರಿ, ಆ ಬೆಲ್ಲಕ್ಕೆ ಎಷ್ಟು? ನಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ಬೇಕು. ನಾವು ತುಂಬಾ ದೂರದಿಂದ ಬಂದಿದೀವಿ. ಆ ಪಕ್ಷಿ ನಗುತ್ತಾ ಬೆಲ್ಲನ ತೂಕ ಹಾಕಿ ಕೊಟ್ಟಿತ್ತು. ಮಾತಾಡ್ಲೇ ಇಲ್ಲ, ಬರೀ ಕೆಲ್ಸ ಮಾತ್ರ ಮಾಡಿತ್ತು. ಆ ಭಕ್ತರು ಹೂವಿನ ಮಾಲೆಯನ್ನು ಮಾಡಿ ಮಾರಾಟ ಮಾಡ್ತಿದ್ದಾರೆ. ಆ ಮಾಲೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಇದು ಚೋಟು, ಅಲ್ಲೇ ಹೂವಿನ ಮಾಲೆ ತುಂಬಾ ಚೆನ್ನಾಗಿದೆ. ಹೋಗಿ ದೇವರಿಗೆ ಬೇಕಾದ ಹೂ ತಗೊಳ್ಳಿ. ಏಯ್, ಅಲ್ಲಿ ನೋಡಿದ್ರ ಬಳೆಗಳ ಅಂಗಡಿಯಲ್ಲಿ ಬಳೆ ಎಷ್ಟೊಂದು ಚೆನ್ನಾಗಿದೆ ಅಂತ. ದೇವರ ದರ್ಶನ ಆದ್ಮೇಲೆ ನಾವು ಶಾಪಿಂಗ್ ಮಾಡೋಣ. ಮೊದಲು ದೇವರ ಕಾರ್ಯ, ಆಮೇಲೆ ಸ್ವಂತ ಕಾರ್ಯ. ಎಲ್ರೂ ಲೈನಲ್ಲಿ ಬನ್ನಿ. ಆ ಆಡುಮರಿ ಕೋಳಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಎಲ್ರೂ ತಕ್ಷಣ ಪೂಜೆ ಮಾಡುವ ಜಾಗಕ್ಕೆ ಹೋದ್ರು. ಅಲ್ಲಿ ಅರಿಶಿನ ಕುಂಕುಮದ ಜೊತೆ ಇದ್ದ ದೇವರನ್ನ ನೋಡಿದಾಗ ಅವ್ರಿಗೆ ತುಂಬಾ ಸಂತೋಷವಾಯ್ತು. ಆವಾಗ ಟುನಿ, ಸಮ್ಮಕ್ಕ ತಾಯಿ, ಸಾರಲಮ್ಮ ತಾಯಿ, ನನ್ನ ಮಗಳು ಬುಜ್ಜಿಗೆ ಮೊನ್ನೆ ಹುಷಾರಿಲ್ದಾಗ ನಾನ್ ನಿಮ್ನ ಬೇಡ್ಕೊಂಡೆ. ನನ್ನ ಬುಜ್ಜಿಯ ತೂಕದಷ್ಟು ನಿಮ್ಗೆ ಚಿನ್ನ ಕೊಡ್ತೀನಿ ಅಂತ. ಇವಾಗ ಅರ್ಕೆನ ತೀರಿಸ್ತಾ ಇದ್ದೀನಿ. ಓಹೋಹೋ, ತುಲಾಭಾರನ? ಏ ಚಿನ್ನು, ಮೊದ್ಲು ಆ ತಕಡಿನ ತಗೊಂಬಾರೋ. ಒಂದು ಕಡೆ ಬುಜ್ಜಿನ ಕೂರ್ಸಿ ಇನ್ನೊಂದು ಕಡೆ ಬೆಲ್ಲನ ಇಡ್ಬೇಕು. ಎಲ್ರೂ ಆಸಕ್ತಿಯಿಂದ ನೋಡ್ತಾ ಇದ್ರು. ಒಂದ್ ಕಡೆ ತಕ್ಕಡಿಯಲ್ಲಿ ಬುಜ್ಜಿ ಕೂತ್ಕೊಂಡಿದ್ಲು, ಇನ್ನೊಂದ್ ಕಡೆ ಟುನಿ ಬೆಲ್ಲನ ಇಡ್ತಾ ಇದ್ಲು. ಆವಾಗ ಚಿಚ್ಚು ಆಶ್ಚರ್ಯದಿಂದ, ಏನ್ ತುನಿ, ನಿನ್ ಮಗಳು ನೋಡ್ಲಿಕ್ಕೆ ತುಂಬಾ ಸಣ್ಣ ಇದ್ರು ಇಷ್ಟೊಂದು ಬೆಲ್ಲ ಇಟ್ರು ಅವಳೆ ತೂಕವಾಗಿದ್ದಾಳೆ. ಏನ್ ಬುಜ್ಜಿ, ಬೆಳಿಗ್ಗೆ ಕಲ್ಲೇನಾದ್ರೂ ನುಂಗ್ಬಿಟ್ಟ? ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಷ್ಟೇ. ಇನ್ನೊಂದು ಬೆಲ್ಲ ಇಡು ಚಿಚ್ಚು, ಸರಿಯಾಗುತ್ತೆ. ಕೊನೆಗೆ ತಕ್ಕಡಿ ಸರಿಸಮಾನವಾಗಿ ನಿಲ್ತು. ಟುನಿ ಆ ಬೆಲ್ಲವನ್ನ ಅಲ್ಲಿದ್ದ ಭಕ್ತರುಗಳಿಗೆ ಕೊಟ್ಲು. ಆವಾಗ ಎಲ್ರೂ ದೇವರಿಗೆ ಧನ್ಯವಾದ ತಿಳಿಸಿದ್ರು. ನಿನ್ನ ಅರಿಕೆ ತೀರಿತು. ಆ ಸಮ್ಮಕ್ಕ ಸಾರಲಕ್ಕನ ಆಶೀರ್ವಾದ ಯಾವಾಗಲೂ ನಮ್ಮ ಊರಿನ ಮೇಲಿರುತ್ತೆ. ಆ ದಿನ ಮಧ್ಯಾಹ್ನದ ಸಮಯ ಆ ದೇವಸ್ಥಾನದ ಪಕ್ಕದಲ್ಲಿರುವ ಅಡವಿಯಲ್ಲಿ ಟುನಿಗುಬ್ಬಚ್ಚಿ ಚಿಚುಕಾಗೆ ಎಲ್ರೂ ಅವ್ರು ತಗೊಂಡ್ ಬಂದಿದ್ದ ಒಲೆನ ಇಟ್ರು. ಹಾಗೆ ಅಡಿಗೆ ಕೆಲ್ಸಾನು ಶುರು ಮಾಡಿದ್ರು. ಎಲ್ಲರೂ ಸುಸ್ತಾಗಿದ್ದೀರಾ? ಇವಾಗ ಘಮ ಘಮ ಬರುವ ಅಡಿಗೆ ಮಾಡೋಣ. ನೀನು ಪುಳಿಯೋಗರೆ ಮಾಡು. ನೀನ್ ತರಕಾರಿನ ಕಟ್ ಮಾಡು. ನಾನು ಒಲೆನ ನೋಡ್ಕೋತೀನಿ. ಗದ್ರೆ ಈ ಕೋಳಿ ಆಡುಮರಿ ಏನ್ ತಿನ್ನೋದು? ಪಕ್ಕದಲ್ಲೇ ಹುಲ್ಲುಗಳಿರುತ್ತೆ, ಕೊಡೋ. ಹುಲ್ಲ ನಾವಿವತ್ತು ತಿನ್ನೋದಿಲ್ಲ. ಇವತ್ತು ನಾವೆಲ್ಲರೂ ವೆಜಿಟೇರಿಯನ್. ನಮ್ ಜೊತೆ ಕೂತ್ಕೊಂಡು ಅವರು ಊಟ ಮಾಡ್ಲಿ. ನಾನೇನ್ ಮಾಡೋದು? ನೀನು ತಿನ್ಲಿಕ್ಕೆ ಎಲೆ ಎಲ್ಲ ರೆಡಿ ಮಾಡು. ಕನಿಷ್ಠ ಅದಾದ್ರೂ ಮಾಡ್ತೀಯಾ? ಎಲ್ರೂ ಕಷ್ಟಪಟ್ಟು ಅಡಿಗೆ ಮಾಡಿದ್ರು. ವಡೆ ಪಾಯಸದೊಂದಿಗೆ ಸೂಪರ್ ಆಗಿರುವ ಒಂದು ಹಬ್ಬದೂಟ. ಅಲ್ಲಿ ಗಾಳಿಯಲ್ಲಿ ಕೂತ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿನೂ ಇತ್ತು. ಆಹಾ, ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ. ಈ ಅಡವಿಯಲ್ಲಿ ತಾಯಿಯ ಪ್ರಸಾದ ತಿನ್ನೋದು ಎಷ್ಟೊಂದು ರುಚಿಯಾಗಿದೆ. ಶಾಪಲ್ಲಿರುವ ಪಕ್ಷಿಗಳು ನಮ್ಮ ರೀತಿಯೇ ಇದೆ ಅಲ್ವಾ? ಪಾತ್ರೆ ಅಂದ್ರೇನೆ ಹಾಗೇನೆ. ಎಲ್ಲರೂ ಸೇರ್ಕೊಂಡು ಅಂಗಡಿಯಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವ್ರನ್ನ ನೋಡಿ ನಾವು ಕಲಿಬೇಕು. ನಾವು ಈಗೇನೆ ದುಡಿಬೇಕು. ನೋಡಿದ್ರ ಬಣ್ಣ ಬಣ್ಣದ ರಾಟನ ಸುತ್ತಾ ಇದೆ. ನಾವು ಹೋಗಿ ಕೂತ್ಕೊಳ್ಳೋಣ. ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ವಾಂತಿ ಮಾಡ್ತೀಯಾ? ಇವಾಗ ಊಟ ಮಾಡಿ ರೆಸ್ಟ್ ಮಾಡು. ಸಂಜೆ ಹೋಗುವಾಗ ಹತ್ತೋಣ. ಆ ದಿನ ಸಂಜೆ ಸಮಯ ಸೂರ್ಯ ಮುಳುಗ್ತಾ ಇದ್ದಾಗ ಆಲೆ ಇಡೀ ದೀಪ ಉರಿತಾ ಇತ್ತು. ಪಕ್ಷಿಗಳವ್ರು ತಗೊಂಡ್ ಬಂದ ವಸ್ತುಗಳನ್ನ ಆಟೋದಲ್ಲಿ ತೆಗ್ದಿಟ್ರು. ಫ್ರೆಂಡ್ಸ್, ತುಂಬಾನೇ ಸಂತೋಷ ಆಗ್ತಿದೆ. ಯಾವ ತೊಂದ್ರೆನೂ ಇಲ್ಲದೆ ದರ್ಶನ ಮಾಡಿದೀವಿ. ಕುಹು, ನೋಡಿದ್ರ? ನೀವು ಅನವಶ್ಯಕವಾಗಿ ಹೆದರ್ತಾ ಇದ್ರಿ. ಹೌದು ತುನಿ, ಆ ಜನರು, ಆ ಭಕ್ತಿಯಲ್ಲಿರುವ ವೈಬ್ರೇಷನ್ನೇ ಬೇರೆ. ಇವತ್ತು ನಮ್ಗೆ ಸುಸ್ತಾದ್ರೂ ಪರವಾಗಿಲ್ಲ, ಮನ್ಸು ಪ್ರಶಾಂತವಾಗಿದೆ. ಏನೇ ಅಲ್ಲಿ ದೇವಸ್ಥಾನ ಜಾತ್ರೆಯಲ್ಲಿ ತಗೊಂಡ ಬಳೆ ಎಷ್ಟೊಂದು ಚೆನ್ನಾಗಿದೆ. ಹೌದೌದು, ಬಳೆ ತುಂಬಾನೇ ಚೆನ್ನಾಗಿದೆ. ಮುಂದಿನ ವರ್ಷ 4 ದಿನಗಳ ಹಿಂದೆನೆ ಬರ್ಬೇಕು. ಅಯ್ಯಯ್ಯೋ, 4 ದಿನಗಳ ಹಿಂದೆನೆ? ಹಾಗಾದ್ರೆ ಲಾರಿಯಲ್ಲೇ ಬರ್ಬೇಕು. ಸರಿ, ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಹೋಗೋಣ. ಡ್ರೈವರ್ ಚಿಚ್ಚು, ಗಾಡಿ ಸ್ಟಾರ್ಟ್ ಮಾಡು. ಹಾಗೆ ಎಲ್ರೂ ಆಟೋದಲ್ಲಿ ಹತ್ತಿ ಕೂತ್ಕೊಂಡ್ರು. ಚಿಚುಕಾಗೆ ಆಟೋ ತಗೊಂಡ್ ಹೋಗ್ತಾ ಇದ್ಲು. ಎಲ್ರೂ ದೇವ್ರನ್ನ ನೋಡಿ ಕೈ ಮುಗ್ದು ಸಂತೃಪ್ತಿಯಿಂದ ಸಂತೋಷವಾಗಿ ಊರಿಗೆ ವಾಪಸ್ ಹೋಗ್ತಾ ಇದ್ರು. ಚಿಚುಕಾಗೆ ಆ ಬೆಳದಿಂಗಳ ಬೆಳಕಿನಲ್ಲಿ ಅಡವಿಯಲ್ಲಿ ಆಟೋ ಓಡಿಸ್ಕೊಂಡು ಹೋಗ್ತಾ ಇದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಎಲ್ರ ಮನಸ್ಸಲ್ಲೂ ಭಕ್ತಿ ಇದ್ರೆ ಎಲ್ಲಿಗ್ ಬೇಕಾದ್ರೂ ಎಲ್ರೂ ಹೋಗ್ಬೋದು. ಹಾಗೇನೆ ನಮ್ಮ ಸಂಪ್ರದಾಯ ಸಂಸ್ಕಾರನ ನಾವು ಕೂಡ ತಿಳ್ಕೊಳ್ಬೇಕು.